ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 151. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡ. ಅವಳದಂತಿದ್ದ ಚೆಂದುಟಿಗಳನ್ನು ಮುದ್ದಿಸುತ್ತಾ, ನೀನು ಸ್ವೀಟ್ ಕೊಡದೇ ಇದ್ರೂ ಬೇಕಾದಾಗೆಲ್ಲ ನಾನೇ ತಗೋತೀನಿ, ಡೋಂಟ್ ವರಿ ಚಿನ್ನ. ಈಗ ಮೊದಲಿಗಿಂತ ಮತ್ತು ಸ್ವೀಟ್ ಜಾಸ್ತಿ ಆಗಿಬಿಟ್ಟಿದೀಯಾ, ನಾನಂತೂ ತೃಪ್ತನಾದೆ ಎಂದು ಅವಳನ್ನು ಚುಂಬಿಸಿ, ನೀನು ಮಲಕ್ಕೋ, ಮಕ್ಕಳು ನಿದ್ದೆ ಮಾಡುವಾಗ ನೀನು ನಿದ್ದೆ ಮಾಡು ಎನ್ನುತ್ತಾ ಅವಳ ಭುಜದ ಸುತ್ತಲೂ ಕೈ ಹಾಕಿ ತನಗೆ ಒರಗಿಸಿಕೊಂಡ ವೇದಾಂತ್. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿ ಪತ್ನಿ ಮಕ್ಕಳನ್ನು ಮನೆಗೆ ಕರೆತಂದಿದ್ದ ವೇದಾಂತ್ ಮನೆಗೆ ಬಂದ ಮೇಲೆ ಆ ಇಬ್ಬರು ಹಸುಗೂಸುಗಳನ್ನು ನೋಡಿಕೊಳ್ಳುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಮಕ್ಕಳಿಗೆ ಆಗಾಗ ಫೀಡ್ ಮಾಡಬೇಕಾಗಿತ್ತು. ಸನ್ನಿಧಿಯೋ ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದವಳು, ತುಂಬ ವೀಕ್ ಆಗಿದ್ದಳು. ಅವಳಿಗೊಬ್ಬಳಿಗೆ ಎದ್ದು ಕೂತು ಮಕ್ಕಳಿಗೆ ಹಾಲು ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಯಾರಾದರೊಬ್ಬರ ಸಹಾಯ ಬೇಕೇ ಬೇಕಾಗಿತ್ತು. ವೇದಾಂತ್ ತನ್ನ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಅವಳ ಸೇವೆಗೆ ಸದಾ ಸಿದ್ಧನಾಗಿರುತ್ತಿದ್ದ. ಹಾಗೆಂದು 3 ಹೊತ್ತು ಅವನು ಮನೆಯಲ್ಲೇ ಕುಳಿತು ಹೆಂಡತಿ ಮಕ್ಕಳನ್ನು ನೋಡಿಕೊಂಡಿರಲು ಸಾಧ್ಯವಿಲ್ಲವಲ್ಲ. ಅವನಿಗೂ ಅವನದೇ ಆದ ಸ್ವಂತ ಬಿಸ್ನೆಸ್ ಇತ್ತಲ್ಲ, ಅದನ್ನು ಇನ್ನೂ ಹೆಚ್ಚು ದಿನ ಕೆಲಸದವರ ಕೈಯಲ್ಲಿ ಬಿಡಲು ಸಾಧ್ಯವಿರಲಿಲ್ಲ. ತನ್ನ ಕರ್ತವ್ಯವನ್ನು ಮಾಡಲೇಬೇಕಾಗಿತ್ತು. ಆದ್ದರಿಂದ ದಿನದ 3-4 ಗಂಟೆ ಅವನು ಕೆಲಸಕ್ಕೆ ಹೋಗಲೇಬೇಕಾಗಿತ್ತು. ಒಂದು ವಾರ ಜಯಂತಿಯವರು ಇದ್ದಾಗ ಇಬ್ಬರು ಅಜ್ಜಿಯಂದಿರು ಮಕ್ಕಳು ಅತ್ತಾಗಲೆಲ್ಲ ಮಕ್ಕಳನ್ನು ಮುದ್ದಿಸಿ ರಮಿಸಿ ಸಮಾಧಾನ ಮಾಡಿಸುತ್ತಿದ್ದರು. ಕುಸುಮ ಅವರು ತುಂಬ ಸ್ಥೂಲಕಾಯದವರಾದ್ದರಿಂದ ಅವರಿಗೆ ಮಕ್ಕಳನ್ನು ಎತ್ತಿಕೊಂಡು ಅತ್ತಿತ್ತ ಓಡಾಡಿ ರಮಿಸಲು ಸ್ವಲ್ಪ ಕಷ್ಟವಾಗುತ್ತಿತ್ತು. ಇಬ್ಬರು ಮಕ್ಕಳು ಒಟ್ಟಿಗೆ ಹಸಿವು ಎಂದು ಅಳುವಾಗ ಪೀಕಲಾಟಕ್ಕೆ ಇಟ್ಟುಕೊಳ್ಳುತ್ತಿತ್ತು. ಸನ್ನಿಧಿಗೆ ಹಗಲು ಹೊತ್ತು ಮಕ್ಕಳನ್ನು ನೋಡಿಕೊಳ್ಳುವ ಸಲುವಾಗಿ ಒಬ್ಬರು ಹೆಂಗಸನ್ನು ನೇಮಿಸಿದ್ದರು. ಅವರೇ ಸನ್ನಿಧಿಗೆ ಎಣ್ಣೆ ನೀರು ಹಾಕುತ್ತಿದ್ದರು. ವೇದಾಂತ್ ಅಂದು ಕೆಲಸಕ್ಕೆ ಹೋಗಲು ಶುರು ಮಾಡಿದ್ದ. ಮಧ್ಯಾಹ್ನ ಆಫೀಸ್ನಿಂದ ವೇದಾಂತ್ ಮನೆಗೆ ಬಂದಾಗ ಇಬ್ಬರು ಮಕ್ಕಳು ಅದಾಗ ತಾನೇ ನಿದ್ದೆಯಿಂದ ಎದ್ದು ಇನ್ನಿಲ್ಲದಂತೆ ರಚ್ಚೆ ಹಿಡಿದು ಅಳುತ್ತಿದ್ದರು. ತನ್ನ ಇಬ್ಬರು ಮುದ್ದು ಕಂದಮ್ಮಗಳ ಅಳು ಕೇಳಿ ಅವನ ಹೃದಯ ವಿಲವಿಲನೆ ಒದ್ದಾಡಿತು. ಮನೆಗೆ ಬಂದವನೇ ಕೈ ತೊಳೆದು ಕೂಡಲೇ ರೂಮ್ನತ್ತ ಧಾವಿಸಿ ಬಂದಿದ್ದ. ಯಾಕಮ್ಮ, ಮಕ್ಕಳಿಬ್ರು ಒಟ್ಟಿಗೆ ಇಷ್ಟು ಅಳ್ತಾ ಇದ್ದಾರೆ? ವಾಸಂತಿಯವರನ್ನ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ನೇಮಿಸಿದ್ದು, ಅವರು ಎಲ್ಲಿ ಹೋದ್ರು? ಅವನು ಸುತ್ತಲೂ ಒಮ್ಮೆ ನಿರುಕಿಸಿ ತೀಕ್ಷ್ಣವಾಗಿ ಪ್ರಶ್ನಿಸಿದಾಗ ಕುಸುಮ ಅವರು, ಇಬ್ರು ಮಕ್ಕಳು ನಿದ್ದೆ ಮಾಡಿದ್ರು ಅಂತ ಅವರು ವಾಶ್ರೂಮ್ಗೆ ಹೋದ್ರು. ಮೊಮ್ಮಗ ಕುಸುಮ ಅವರ ಕೈಯಲ್ಲಿದ್ದ. ಹೆಣ್ಣು ಮಗು ಉಸಿರು ಕಟ್ಟಿದಂತೆ ಕೈಕಾಲು ಬಡಿಯುತ್ತಾ ಅಳುತ್ತಲೇ ಇತ್ತು. ಮಲ್ಕೊಂಡು ಮಕ್ಕಳಿಗೆ ಫೀಡ್ ಮಾಡಬೇಡಿ, ಅದರಿಂದ ಅಪಾಯ ಆಗೋ ಸಂಭವವಿದೆ. ಆದ್ದರಿಂದ ಎದ್ದು ಕೂತ್ಕೊಂಡು ಮಕ್ಕಳಿಗೆ ಫೀಡ್ ಮಾಡಬೇಕು ಎಂದು ವೈದ್ಯರು ಹೇಳಿದ್ದರಿಂದ ಅವಳು ಏಳಲು ಹೊರಟಿದ್ದಳು. ಸನ್ನಿಧಿಗೆ ಈಗಲೂ ಬೇಗ ಎದ್ದು ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಡೆಲಿವರಿಯಾಗಿ 16 ದಿನಗಳಾಗಿದ್ದವಷ್ಟೇ. ಎದ್ದು ಕೂರಲು ಹೊರಟವಳು ಕಣ್ಣು ಕತ್ತಲಿಟ್ಟಂತಾಗಿ ಮತ್ತೆ ಮಲಗಿಕೊಂಡಿದ್ದಳು. ಸನ್ನಿಧಿಗೆ ಗೋಡೆಗೆ ಒರಗಿ ಕೂರಲು ಸಹಾಯ ಮಾಡಿದ ವೇದಾಂತ್ ಬಳಿಕ ತನ್ನ ಮುದ್ದು ಮಗಳತ್ತ ಗಮನ ಹರಿಸಿದ್ದ. ಕುಸುಮಾಗೆ ಮೊಮ್ಮಗನನ್ನು ಕಂಡರೆ ಸ್ವಲ್ಪ ಪ್ರೀತಿ ಜಾಸ್ತಿಯೇ. ಮೊದಲು ಮೊಮ್ಮಗನ ಹಸಿವು ನಿವಾರಿಸುವ ಉದ್ದೇಶದಿಂದ ಸೊಸೆಯ ಕೈಗೆ ಅವನನ್ನು ಕೊಟ್ಟರು. ಸನ್ನಿಧಿಗೆ ಇಬ್ಬರು ಮಕ್ಕಳು ಒಟ್ಟಿಗೆ ಸ್ಪರ್ಧೆಗೆ ಇಟ್ಟಂತೆ ಅಳುವಾಗ ಏನು ಮಾಡಬೇಕೆಂದು ತೋಚದೆ ಆತಂಕವಾಗುತ್ತಿತ್ತು. ತನ್ನ ಅಸಹಾಯಕತೆಗಾಗಿ ಅವಳ ಕಣ್ಣುಗಳು ಆಗಲೇ ತುಂಬಲು ಆರಂಭಿಸಿತ್ತು. ಇದು ಒಳ್ಳೆ ಕತೆ ಆಯ್ತಲ್ಲ, ಮಕ್ಕಳು ಅಳ್ತಾರೆ ಅಂತ ನೀನು ಅಳೋಕೆ ಶುರು ಮಾಡಿದ್ರೆ ಹೇಗೆ? ನಿಂದಿನ್ನು ಹಸಿ ಮೈಕಂದ, ನೀನು ಈ ಸಮಯದಲ್ಲಿ ಅಳ್ಬಾರ್ದು, ಅತ್ರೆ ನಂಜಾಗುತ್ತೆ ಅಕ್ಕರೆಯಿಂದಲೇ ಸೊಸೆಯಗೆ ಹೇಳಿದರು ಕುಸುಮ. ಅವಳಿಗೆ ಇಬ್ಬರು ಮಕ್ಕಳು ಒಂದೇ, ಆದರೆ ಇಬ್ಬರಿಗೂ ಒಟ್ಟಿಗೆ ಹೊಟ್ಟೆ ತುಂಬಿಸಲು ಅವಳಿಂದ ಸಾಧ್ಯವಾಗುತ್ತಿಲ್ಲವಲ್ಲ. ಗಂಡು ಮಗುವೇನೋ ತಾಯಿಯ ಹಾಲು ಕುಡಿಯುತ್ತಾ ಸಮಾಧಾನ ಹೊಂದಿದ್ದರೆ ವೇದಾಂತ್ ಆದಷ್ಟು ತನ್ನ ಮುದ್ದಿನ ಮಗಳನ್ನು ಸಮಾಧಾನಪಡಿಸಲು ನೋಡುತ್ತಿದ್ದ. ಪಾಪ ಮಗುವಿಗೆ ವಿಪರೀತ ಹಸಿವಾಗುತ್ತಿತ್ತೇನೋ, ಅಲ್ಲದೆ ತನ್ನ ಹಸಿವು ನೀಗಿಸಲಿಲ್ಲ ಎಂಬ ಸಿಟ್ಟು ಬಂದಿತ್ತೇನೋ. ಮಗು ರಚ್ಚೆ ಹಿಡಿದು ಅಳುತ್ತಲೇ ಇತ್ತು. ಮಗು ಯಾಕಿಷ್ಟು ಅಳುತ್ತಿದೆ, ಅದಕ್ಕೆ ಏನಾಗುತ್ತಿದೆ, ಯಾರಿಗೂ ಗೊತ್ತೇ ಆಗುತ್ತಿಲ್ಲ. ವೇದಾಂತ್ನ ಮುದ್ದು ಮಗಳು ಏನು ಮಾಡಿದರೂ ಸಮಾಧಾನಗೊಳ್ಳುತ್ತಲೇ ಇಲ್ಲ. ಬಹುಶಃ ಹಸಿವು ತಡೆಯಲಾರದೆ ಉಸಿರು ಕಟ್ಟುವಂತೆ ಅಳುತ್ತಿದ್ದಳು ಎಂದುಕೊಂಡವನು, ಸಾನು, ಮೊದಲು ಇವಳಿಗೆ ಫೀಡ್ ಮಾಡ್ತೀಯಾ ಪ್ಲೀಸ್ ಎಂದಾಗ ಸನ್ನಿಧಿ ತಲೆ ಆಡಿಸಿ ಸಮ್ಮತಿ ಸೂಚಿಸಿದಳು. ವೇದಾಂತ್ ಮಗಳನ್ನು ಪತ್ನಿಯ ಬಳಿ ಕೊಟ್ಟಾಗಲೂ ಮಗುವಿನ ಸಿಟ್ಟು ಇಳಿದಿರಲಿಲ್ಲ. ಈಗಲೂ ಅದರ ಮುಖ ಅತ್ತು ರಕ್ತವರ್ಣಕ್ಕೆ ತಿರುಗಿಬಿಟ್ಟಿತ್ತು. ಮಗು ಒಂದೇ ಸಮನೆ ಅಳುತ್ತಲೇ ಇದೆ. ಅದು ಈಗಲೂ ಮುಖ ತಿರುಗಿಸಿ ಹಾಲು ಕುಡಿಯಲು ರೆಡಿಯಿಲ್ಲ. ಮುಖ ಕೆಂಪಗೆ ಮಾಡಿಕೊಂಡು ರಟಾಯಿಸಿ ಅಳುತ್ತಾ ತನ್ನ ಅಸಮ್ಮತಿಯನ್ನು ಸೂಚಿಸುತ್ತಲೇ, ಅಲೆಲೆ, ಏನಾಯಿತು ನನ್ನ ಮುದ್ದು ಕಂದಂಗೆ, ಯಾಕಿಷ್ಟು ಅಳ್ತಾ ಇದೆ ನನ್ನ ಕಂದ? ಏನಾಯಿತು ನನ್ನ ಚಿನ್ನು ಮರಿಗೆ? ತುಂಬ ಹೊಟ್ಟೆ ಹಸಿವಾಗ್ತಾ ಇದೆಯಾ? ಬಾ ಮುದ್ದು ಮರಿ, ನೀನು ಈಗಲೇ ಹೊಟ್ಟೆ ತುಂಬಿಸಿಕೊಳ್ಳುವಂತೆ ಹಾಲು ಕೊಡ್ತೀನಿ ಎನ್ನುತ್ತಾ ಮಗಳನ್ನು ಮುದ್ದಿಸಿ ಹಾಲು ಕುಡಿಸಲು ಪ್ರಯತ್ನಪಟ್ಟರೆ ಅದು ತನ್ನ ಕೋಪವನ್ನು ಪ್ರದರ್ಶಿಸುತ್ತಾ ಅಳುತ್ತಲೇ ಇತ್ತು. ಮಗು ಹಾಲು ಕುಡಿಯಲು ಸುತರಾಂ ಒಪ್ಪುತ್ತಲೇ ಇಲ್ಲ. ವೇದಾಂತ್ ಮತ್ತು ಸನ್ನಿಧಿಗೆ ಇದು ಹೊಸದು. ಅವರಿಬ್ಬರು ಗಾಬರಿಯಾಗಿ ಬಿಟ್ಟಿದ್ದರು. ಆದರೆ ಕುಸುಮಾಗೆ ಅಷ್ಟೇನೂ ಆತಂಕ ಆಗಿರಲಿಲ್ಲ. ಯಾಕಿಷ್ಟೊಂದು ಕೋಪ ಮಾಡ್ಕೋತೀಯ ಬಂಗಾರಿ? ಇನ್ನೂ ಹುಟ್ಟಿ 1 ತಿಂಗಳು ಆಗಿಲ್ಲ, ಆಗಲೇ ಕೆಂಡದಂತಹ ಕೋಪ ಹುಟ್ಟುತ್ತಾನೆ.
ಕೋಪವನ್ನೆಲ್ಲ ಬಗಲಲ್ಲೇ ಇಟ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಕುಸುಮ ಅವರು ನಸು ಮುನಿಸಿನಿಂದ ಮೊಮ್ಮಗಳನ್ನು ನಯವಾಗಿ ಬೈದರು. ಅಮ್ಮ, ನೀನು ತುಂಬ ಪಾರ್ಶಾಲಿಟಿ ಮಾಡ್ತೀಯಾ. ಪಾಪ ನನ್ನ ಮಗಳು. ನಿನ್ನ ಮೊಮ್ಮಗನ ಹೊಟ್ಟೆ ತುಂಬಿಸುವ ಮೊದಲು ಅವಳ ಹೊಟ್ಟೆ ತುಂಬಿಸಿದ್ರೆ ನಿಂಗೇನು ನಷ್ಟ ಆಗ್ತಾ ಇರಲಿಲ್ಲ ಅಲ್ವಾ. ನೀನು ಅಳ್ಬೇಡ ಬಂಗಾರಿ. ಅಜ್ಜಿ ನಿನ್ನ ಮುದ್ದು ಮಾಡದೇ ಇದ್ರೆ ಏನಂತೆ. ನಿನ್ನ ಡ್ಯಾಡಿ ನಿಂಗೆ ಏನು ಕೊರತೆ ಬರದೇ ಇರೋ ಹಾಗೆ ನೋಡ್ಕೋತೀನಿ ಚಿನ್ನ. ಸಾನು, ಇನ್ಮುಂದೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ನನ್ನ ಮಗಳಿಗೆ, ಗೊತ್ತಾಯ್ತಾ. ಈಗ ಹಾಲು ಕುಡಿಪುಟ್ಟ ಎನ್ನುತ್ತಾ ಮುದ್ದಿನ ಮಗಳನ್ನು ಪತ್ನಿಯ ಕೈಗೆ ನೀಡಿದ ವೇದಾಂತ್. ಏನು ಮಾಡಿದರೂ ಮಗುವಿನ ಅಳು ಕಮ್ಮಿಯಾಗುತ್ತಲೇ ಇಲ್ಲ. ಏನಾಯಿತು ನನ್ನ ಮುದ್ದು ಮಗಳಿಗೆ? ನಿಮ್ಮಮ್ಮ ನಿಂಗೆ ಮೊದಲು ಹಸಿವು ಇಂಗಿಸ್ಲಿಲ್ಲ ಅಂತ ಕೋಪನಾ? ಇಲ್ಲ, ನಿಂಗೆ ಮೊದಲು ಹಾಲು ಕೊಡೋಕೆ ಹೇಳಿದ್ದೀನಿ ಚಿನ್ನ. ಆ ಮುದ್ದು ಮುಖದಲ್ಲಿ ನೋವು, ಕಣ್ಣಂಚಿನಲ್ಲಿ ಕಂಬನಿ ಕಾಣಿಸಿದಾಗ ವೇದಾಂತ್ಗೆ ಬೇಸರವಾಗಿತ್ತು. ನೋವಿನಿಂದ ರಚ್ಚೆ ಹಿಡಿದು ಅಳುತ್ತಿರುವಂತೆ ಕಾಣಿಸಿತು ಅವನಿಗೆ. ಸಾನು, ನಂಗನ್ಸುತ್ತೆ ನನ್ನ ಮುದ್ದು ಕಂದನಿಗೆ ಏನೋ ಆಗಿದೆ ಅಂತ. ಹೊಟ್ಟೆ ನೋವು ಏನಾದರೂ ಆಗ್ತಿದೆಯೋ ಏನೋ. ನಮಗೆ ಹೇಳೋಕೆ ಆಗ್ತಿಲ್ಲ ಪಾಪ ಕಂದನಿಗೆ, ಅವನು ಪರಿತಪಿಸಿದ. ಮೇಲ್ನೋಟಕ್ಕೆ ಅವನಿಗೆ ಏನೂ ಕಾಣಿಸುತ್ತಿರಲಿಲ್ಲ. ಬಾಣಂತಿಯ ರೂಮ್ ಎನ್ನುವ ಕಾರಣಕ್ಕೆ ಕಿಟಕಿಗಳಿಗೆ ದಪ್ಪ ಪರದೆಯನ್ನು ಹಾಕಿ ರೂಮನ್ನು ಸ್ವಲ್ಪ ಕತ್ತಲೆ ಮಾಡಿದ್ದರು ಕುಸುಮ. ಕೊನೆಗೂ ಉಸಿರು ಕಟ್ಟಿ ಅಳುತ್ತಿರುವ ಮಗುವನ್ನು ರೂಮ್ನಿಂದ ಹೊರಗೆ ಕರೆದೊಯ್ದ ವೇದಾಂತ್. ಅವಳು ಹಾಕಿಕೊಂಡಿದ್ದ ಬಟ್ಟೆಯನ್ನು ತೆಗೆದು ಸೂಕ್ಷ್ಮವಾಗಿ ನೋಡಿದ. ವೇದಾಂತ್ಗೆ ಮಗುವನ್ನು ರಮಿಸುತ್ತಿದ್ದವನಿಗೆ ಆ ಮುದ್ದು ಹಾಲುಗಲ್ಲದ ಕಂದನ ಹೊಟ್ಟೆಗೆ ಕೆಂಪಿರುವೆ ಒಂದು ಕಡಿಯುತ್ತಿರುವುದು ಕಂಡಾಗ ವಿಪರೀತ ಸಿಟ್ಟು ಬಂದಿತ್ತು. ಅಯ್ಯೋ ಚಿನ್ನ, ನನ್ನ ಮುದ್ದು ಕಂದನನ್ನ ಕಚ್ಚಿ ನೋವು ಮಾಡ್ತೀಯಾ ಎನ್ನುತ್ತಾ ಇರುವೆಯನ್ನು ತೆಗೆದು ಜಜ್ಜಿ ಹಾಕಿದ ವೇದಾಂತ್. ಪಾಪ ನನ್ನ ಮುದ್ದು ಮಗಳಿಗೆ ಅದೆಷ್ಟು ನೋವಾಯಿತೋ. ನಿಂಗೆ ಕಚ್ಚೋಕೆ ಬೇರೇನೂ ಸಿಕ್ಕಲೇ ಇಲ್ವಾ? ನನ್ನ ಮಗಳೇ ಬೇಕಾಗಿತ್ತಾ ಎಂದು ಗದರಿದವನು. ಸಾರಿ ಕಂದ, ಪಪ್ಪಂಗೆ ಗೊತ್ತೇ ಆಗಲಿಲ್ಲ ಕಂದ. ಈಗಲೇ ಅದಕ್ಕೆ ಆಯಿಂಟ್ಮೆಂಟ್ ಹಚ್ತೀನಿ, ನಿನ್ನ ನೋವು ಗುಣ ಮಾಡ್ತೀನಿ ಎಂದು ಆ ಗಾಯಕ್ಕೆ ಕ್ರೀಮ್ ಹಚ್ಚಿದ್ದ. ಸಮಾಧಾನಪಡಿಸಬೇಕಾದರೆ ಮತ್ತೆ 5 ನಿಮಿಷಗಳೇ ತಗಲಿತು ವೇದಾಂತ್ಗೆ. ಪಾಪ, ನೋವಿನಿಂದ ಮಗು ಅಳುತ್ತಿತ್ತು. ಅದು ಅವರ ಗಮನಕ್ಕೆ ಬಂದಿರಲಿಲ್ಲ. ವೇದಾಂತ್ ಆ ಹಾಲುಗಲ್ಲದ ಕಂದನ ಕಣ್ಣೀರು ಒರೆಸಿ ತನ್ನ ಎದೆಗೊತ್ತಿಕೊಂಡು ಸಂತೈಸಿದ. ತನ್ನ ತಂದೆಯ ಬೆಚ್ಚಗಿನ ಎದೆಯ ಆಶ್ರಯಕ್ಕೋ ಅಥವಾ ನೋವು ಕಡಿಮೆಯಾಗಿದ್ದರಿಂದಲೋ ಈಗ ನಿಧಾನವಾಗಿ ಮಗು ತನ್ನ ಅಳುವನ್ನು ನಿಲ್ಲಿಸಿತ್ತು. ತಂದೆಯ ಮುಖವನ್ನೇ ನೋಡುತ್ತಿರಲು ಅವನಿಗೆ ಮಗಳ ಮೇಲೆ ಮುದ್ದು ಉಕ್ಕಿ ಬಂದಿತ್ತು. ಬೆಣ್ಣೆಯಂತಿದ್ದ ಮಗುವನ್ನು ಮುದ್ದಿಸಿದ ವೇದಾಂತ್. ಈಗ ನೋವು ಕಮ್ಮಿ ಆಯ್ತಾ ಚಿನ್ನು? ಪಾಪ, ನಿಂಗೆ ಹಸಿವಾಗ್ತಾ ಇದೆಯೇನೋ? ಹಾಲು ಕುಡುವೆಯಂತೆ. ಸಮಾಧಾನ ಹೊಂದಿದ ಮಗು ಹೊಟ್ಟೆ ತುಂಬ ಹಾಲು ಕುಡಿದು ಕೈಕಾಲು ಬಡಿಯುತ್ತಾ ಆಟವಾಡತೊಡಗಿದಾಗ ಮನೆಯವರೆಲ್ಲರೂ ಸಮಾಧಾನಗೊಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ವಾಸಂತಿಯವರು ಎಲ್ಲಿ ಯಜಮಾನರು ತನ್ನನ್ನು ಬೈಯುತ್ತಾರೋ ಎಂದು ಭಯ ಆತಂಕದಿಂದ ನಡುಗುತ್ತಾನೆ ನಿಂತಿದ್ದರು. ವೇದಾಂತ್ ಬೆಡ್ಶೀಟನ್ನೆಲ್ಲ ಖುದ್ದು ತಾನೇ ಗಮನಿಸುತ್ತಿದ್ದ. ಇರುವೆಗಳು ಕಾಣಸಿಗಲಿಲ್ಲ. ಅವರ ಬೆಡ್ರೂಮನ್ನು ಆದಷ್ಟು ನೀಟಾಗಿಯೇ ಇಟ್ಟುಕೊಂಡಿದ್ದರು. ಇನ್ಮುಂದೆ ಬೆಡ್ರೂಮ್ ಒಳಗೆ ಯಾರೂ ಏನೂ ತಿನ್ನೋ ಹಾಗಿಲ್ಲ, ಏನಿದ್ರೂ ಹೊರಗೆ. ವೇದಾಂತ್ ಶಾಸನವೊಂದನ್ನು ಹೊರಡಿಸಿದ್ದ. ಸಾಮಾನ್ಯವಾಗಿ ಇಂತಹ ಇನ್ಸಿಡೆಂಟ್ಗಳು ಎಲ್ಲ ಮನೆಯಲ್ಲೂ ನಡೆಯುವಂತಹದೇ. ಆದರೆ ವೇದಾಂತ್ಗೆ ಮಾತ್ರ ತನ್ನ ಮುದ್ದಿನ ಮಗಳು ಅಳುತ್ತಿದ್ದನ್ನು ಕಂಡು ತುಂಬ ಅಸಮಾಧಾನವಾಗಿತ್ತು. ಆದರೆ ವೇದಾಂತ್ ಮಾತ್ರ ತೀವ್ರ ಅಸಮಾಧಾನಗೊಂಡಿದ್ದ. ಅವನು ಬಾಯಿ ಮಾತಲ್ಲಿ ಗದರಿರಲಿಲ್ಲ. ಆದರೆ ಅವನ ಸುಡುನೋಟ ನೋಡಿದಾಗಲೇ ವಾಸಂತಿಯವರ ಕಣ್ಣಂಚು ಒದ್ದೆಯಾಗಿತ್ತು. ಸ್ವಭಾವತಃ ವೇದಾಂತಿಗೆ ತಾಳ್ಮೆ ಜಾಸ್ತಿ ಮಾತ್ರವಲ್ಲ, ಅವನದು ಹೆಂಗರುಳು. ಬೇಗ ಕರಗಿಬಿಡುತ್ತಿದ್ದ. ವಾಸಂತಿಯವರು ಮದುವೆಯಾಗಿ ಪತಿಯನ್ನು ಕಳೆದುಕೊಂಡಿದ್ದರು. ಮಕ್ಕಳು ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ದರು. ಅವರೊಬ್ಬ ಅಸಹಾಯಕ ಮಹಿಳೆ ಎಂದು ವೇದಾಂತ್ಗೆ ಗೊತ್ತಿತ್ತು. ಮಾತ್ರವಲ್ಲ, ಅವರು ಬೇಕೆಂದೇ ಮಾಡಿದ್ದಲ್ಲ, ಏನೋ ತಪ್ಪಾಗಿದೆ. ಆದ್ದರಿಂದ ಅವನು ಹೆಚ್ಚೇನು ಗದರಲು ಹೋಗಿರಲಿಲ್ಲ. ಅವರ ಕಣ್ಣೀರು ಅವನನ್ನು ಮೆತ್ತಗಾಗಿಸಿತ್ತು. ಅಂದು ಮಧ್ಯಾಹ್ನ ಊಟವಾದ ಬಳಿಕ ಕುಸುಮ ಅವರು ಮಲಗಲು ಹೋಗಿದ್ದರು. ಹೊಟ್ಟೆ ತುಂಬ ಹಾಲು ಕುಡಿದ ಮಕ್ಕಳನ್ನು ನಿದ್ರಾದೇವಿ ತನ್ನ ತೋಳ ತೆಕ್ಕೆಯೊಳಗೆ ಎಳೆದುಕೊಂಡಿದ್ದಳು. ವೇದಾಂತ್ ಪತ್ನಿಯೊಂದಿಗೆ ರೂಮ್ನಲ್ಲಿದ್ದಾಗ ವಾಸಂತಿಗೆ ಇನ್ನೂ ಊಟವಾಗಿರಲಿಲ್ಲ. ಸನ್ನಿಧಿ ಅವರನ್ನುದ್ದೇಶಿಸಿ, ಆಂಟಿ, ಮಕ್ಕಳು ನಿದ್ದೆ ಮಾಡಿದ್ದಾರೆ, ನೀವು ಊಟ ಮಾಡ್ಕೊಂಡು ಬನ್ನಿ ಎಂದು ಹೇಳಿದಾಗ ಅವರು ರೂಮ್ನಿಂದ ಹೊರಗೆ ಹೊರಟು ಹೋಗಿದ್ದರು. ವೇದ್, ಈ ನಿನ್ನ 2 ಮಕ್ಕಳು ರಾತ್ರಿ ಪೂರ್ತಿ ನಿಂಗೆ ನಿದ್ದೆ ಮಾಡೋಕೆ ಬಿಡಲ್ಲ. ನೋಡು, ನಿನ್ನ ಕಣ್ಣಿನ ಸುತ್ತ ಕಪ್ಪಗಾಗ್ಬಿಟ್ಟಿದೆ. ನೀನು ತುಂಬ ಬಳಲಿ ಬೆಂಡಾಗ್ಬಿಟ್ಟಿದೀಯಾ. ನೀನು ಮಲ್ಕೋ, ರೆಸ್ಟ್ ಮಾಡು ಎಂದು ಅವನ ಬಳಿ ಸನ್ನಿಧಿ ಹೇಳಿದಾಗ ಅವಳ ದನಿಯಲ್ಲಿದ್ದ ಅಕ್ಕರಾಸ್ತೆಯ ಅನುಭವ ಅವನಿಗಾಗಿ. ಏನು ಮಾಡಲಿ ಮೇಮ್ ಸಾಹಬ್, ಈಗ ನನಗೆ ಪ್ರಮೋಷನ್ ಜೊತೆಗೆ ಫುಲ್ ಟೈಮ್ ಡ್ಯೂಟಿ ಸಿಕ್ಬಿಡ್ತು. ಸುಸ್ತಾಗುತ್ತೆ, ಆದರೆ ಅದಕ್ಕಿಂತ ಹೆಚ್ಚು ಖುಷಿನೂ ಸಿಗುತ್ತೆ. ನಾನು ಮನೆಗೆ ಬರುವಾಗ 2 ಮಕ್ಕಳು ನಿದ್ದೆ ಮಾಡ್ಕೊಂಡಿದ್ರೆ ನನಗೆ ತುಂಬ ಬೇಜಾರಾಗೋದು. ನಿಂಗೊತ್ತಾ ಸಾನು, ಈಗ ಆಫೀಸ್ಗೆ ಹೋದರೂ ನನ್ನ ಕಣ್ಣ ಮುಂದೆ ಲ್ಯಾಪ್ಟಾಪ್ ಮೇಲೆ
ಬಿಲ್ಡಿಂಗ್ ಸ್ಕೆಚ್ ಕಾಣುವ ಬದಲು ಈ ನಮ್ಮ ಮುದ್ದು ಪುಟಾಣಿಗಳೇ ಕಾಣಿಸ್ತಾರೆ ಎಂದು ವೇದಾಂತ್ ಹೇಳಿದಾಗ, ಹಾಂ, ಮೊದಲೆಲ್ಲ ಯಾವಾಗಲೂ ನೀನೇ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದ್ದೀಯಾ ಸಾನು ಅಂತ ಹೇಳ್ತಾ ಇದ್ದವನು ಈಗ ನನ್ನ ಬದಲು ಮಕ್ಕಳೇ ಕಾಣ್ತಾರೆ ಅಂದರೆ ಸಾಹೇಬ್ರು ನನ್ನ ಪೂರ್ತಿಯಾಗಿ ಮರೆತೇ ಬಿಟ್ಟಿದ್ದಾರೆ ಅನಿಸುತ್ತೆ. ಬೇಕೆಂದೇ ಅವನನ್ನು ಕೆಣಕಿದ್ದಳು ಸನ್ನಿಧಿ. ಮತ್ತೆ ನೀನೇನು ಕಡಿಮೆನಾ? ಈಗ ನನ್ನ ವಿಚಾರಿಸುವವರು ಯಾರೂ ಇಲ್ಲ ಸಾನು. ನನ್ನ ಕೆಲಸ ನಾನೇ ಮಾಡ್ಕೋತಾ ಇದ್ದೀನಿ. ನಿಂಗೂ ಈಗ ನನ್ನ ಜ್ಞಾಪಕನೇ ಬರ್ತಾ ಇಲ್ಲ. ಮಕ್ಕಳಿದ್ರೆ ಆಯಿತು. ನೀನು ಸರಿಯಾಗಿ ನನ್ನ ಕೈಗೆ ಸಿಕ್ಕಿ ಅದೆಷ್ಟು ಯುಗಗಳೇ ಆಯ್ತೇನೋ ಅಂತ ನಂಗನ್ನಿಸ್ತಾ ಇದೆ. ನೀನು ನನ್ನ ಬಗ್ಗೆ ಸ್ವಲ್ಪ ದಯೆ ತೋರಿಸಿದರೆ, ನೀನು ನನ್ನ ಜೊತೆನೇ ಇದ್ದೀಯಾ ಅನಿಸುತ್ತೆ. ನನ್ನ ಎನರ್ಜಿ ಡಬಲ್ ಆಗುತ್ತೆ. ನೀನು ನನಗೆ ಸ್ವೀಟ್ ಕೊಟ್ಟು ಎಷ್ಟು ದಿನ ಆಯಿತು ಹೇಳು, ನೆನಪು ಮಾಡ್ಕೊ ಎಂದು ತಾನು ಅವಳನ್ನು ಬಿಡದೆ ಕಾಡಿಸಿ ರೇಗಿಸಿದಾಗ ಸನ್ನಿಧಿಯ ಮನಸ್ಸು ಪಿಚ್ಚೆಂದಿತ್ತು. ಅವಳಿಗೆ ಸ್ವಲ್ಪ ನೋವಾಗಿತ್ತು. ಹೌದಪ್ಪ, ಹೌದು, ನನಗೆ ನಿನ್ನ ಬಗ್ಗೆ ಒಂಚೂರು ಕನ್ಸರ್ನ್ ಇಲ್ಲ. ಅದಕ್ಕೆ ಅಲ್ವಾ ನಾನು ನಿನ್ನ ಹತ್ತಿರ ಇಲ್ಲಿ ಬಂದು ಮಲಕೋ ಅಂತ ಹೇಳಿದ್ದು ಎನ್ನುತ್ತಾ ಸರಿದು ಅವನಿಗೆ ಮಲಗಲು ಜಾಗ ಮಾಡಿಕೊಟ್ಟಿದ್ದಳು ಸನ್ನಿಧಿ. ಆದರೆ ವೇದಾಂತ್ ಮಲಗಲು ಬರುವ ಬದಲು ಅತ್ತ ಹೊರಟಾಗ ಅವಳಿಗೆ ತುಂಬ ನಿರಾಸೆಯಾಗಿತ್ತು. ಅವನು ಹೋಗಿ ಬಾಗಿಲು ಭದ್ರಪಡಿಸಿ ತಿರುಗಿ ಬಂದಾಗ ಅವಳು ಭದ್ರವಾಗಿ ಕಣ್ಣು ಮುಚ್ಚಿ ಮಲಗಿಕೊಂಡಿದ್ದಳು. ಅವಳ ಕಣ್ಣಂಚು ತೇವವಾಗಿ ಕಣ್ಣೀರು ಜಿನುಗಲು ರೆಡಿಯಾಗಿತ್ತು. ನಿಧಾನವಾಗಿ ನಡೆದು ಬಂದು ಅವಳ ಪಕ್ಕದಲ್ಲಿ ಮಲಗುತ್ತಾ ವೇದಾಂತ್ ಸನ್ನಿಧಿಯತ್ತ ಬಾಗಿ ಅವಳ ಮುದ್ದು ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಸಾನು ಎಂದು ಅತ್ಯಂತ ಮೃದುವಾಗಿ ಕರೆದಿದ್ದ. ಅವನ ಧ್ವನಿಯಲ್ಲಿ ಸವಿಜೇನಿನ ಮಧುರತೆ ಇತ್ತು. ಅವಳ ಕಣ್ಣಂಚಿನಲ್ಲಿದ್ದ ಕಂಬನಿಯನ್ನು ತನ್ನ ತುಟಿಗಳಿಂದಲೇ ಒರೆಸತೊಡಗಿದ ವೇದಾಂತ್ ಅವಳ ಕೈಗಳು ಅವನ ಒರಟು ಕೆನ್ನೆಗಳನ್ನು ಮೃದುವಾಗಿ ನೇವರಿಸಿತು. ಸಾರಿ ವೇದಾಂತ್ ಎಂದು ಅವಳು ಹೇಳಿದಾಗ, ಏಯ್, ಅಷ್ಟಕ್ಕೆಲ್ಲ ಆಳ್ತಾರಾ? ಮಕ್ಕಳನ್ನು ನೋಡಿಕೊಳ್ಳುವ ಅದಕ್ಕೋಸ್ಕರ ರೂಮಲ್ಲಿ ಯಾರಾದರೂ ಇರೋದ್ರಿಂದ ಮಾತ್ರ ಅಲ್ಲ. ನೀನೀಗ ಇರೋ ಪರಿಸ್ಥಿತಿಯಲ್ಲಿ ನೀನು ಇಷ್ಟು ಮಾಡೋದೇ ಹೆಚ್ಚು ಸಾನು. ಅಂದು ಮನೆಯ ಕೆಲಸದವರಿಗೆಲ್ಲ ಸಿಹಿ ಹಂಚಿ ಉಡುಗೊರೆಗಳನ್ನು ನೀಡಿ ಸಂಭ್ರಮಿಸಿದ್ದರು. ಜಯಂತಿಯವರು ಒಂದು ವಾರ ಮಗಳ ಮನೆಯಲ್ಲಿದ್ದು ತಮ್ಮ ಮನೆಗೆ ಹಿಂದಿರುಗಿದ್ದರು. ವೀಕ್ಷಕರೇ, ನಿಮಗೆ ನನ್ನದೊಂದು ಪ್ರಶ್ನೆ. ಈ ಕಥೆಯನ್ನು ಇಲ್ಲಿಗೆ ನಿಲ್ಲಿಸಿ ಹೊಸ ಕತೆ ಹಾಕ್ಲಾ ಅಥವಾ ಇದೇ ಕಥೆಯನ್ನು ಮುಂದುವರಿಸಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ನಿನ್ನ ರೇಗಿಸೋಕೆ ಅಂತ ಹೇಳಿದ್ದು ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡ ಎಂದವನು ಅವಳ ಹವಳದಂತಿದ್ದ ತುಟಿಗಳನ್ನು ಮುದ್ದಿಸುತ್ತಾ, ನೀನು ಸ್ವೀಟ್ ಕೊಡದೇ ಇದ್ದರೂ ಬೇಕಾದಾಗೆಲ್ಲ ನಾನೇ ತಗೋತೀನಿ. ಡೋಂಟ್ ವರಿ ಚಿನ್ನ. ಈಗ ಮೊದಲಿಗಿಂತ ಮತ್ತೂ ಹೆಚ್ಚು ಸ್ವೀಟ್ ಆಗಿಬಿಟ್ಟಿದ್ದೀಯಾ. ನಾನಂತೂ ತೃಪ್ತನಾದೆ. ನೀನು ಮಲಕೋ. ಮಕ್ಕಳು ನಿದ್ದೆ ಮಾಡುವಾಗ ನೀನು ನಿದ್ದೆ ಮಾಡು ಎನ್ನುತ್ತಾ ಅವಳ ಭುಜದ ಸುತ್ತಲೂ ಕೈ ಹಾಕಿ ತನಗೆ ಒರಗಿಸಿಕೊಂಡ ವೇದಾಂತ್. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.